ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಸೂಜಿ ದಾರದಲ್ಲಿ ಯಾವ ಥರ ವರ್ಕ್ ಮಾಡೋದು ಅಂತ ವಿಡಿಯೋ ಮಾಡಿ ಹಾಕಿದ್ನಲ್ವ, ಅದಕ್ಕೆ ಒಬ್ಬರು ಕಾಮೆಂಟ್ ಮಾಡಿದರು, ಈ ಸೂಜಿ ಯಾವುದನ್ನು ಬಳಸ್ತೀರಾ, ಯಾವುದಕ್ಕೆ ಅಂತ, ಮತ್ತು ದಾರ ಯಾವ್ದು ಬಳಸ್ತೀರಾ ಅಂತ ಕೇಳಿದರು. ಅವ್ರಿಗೋಸ್ಕರ ನಾನು ಈ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಆ್ಯಕ್ಚುಲಿ ನಾನು ಎರಡನ್ನೂ ಬಳಸ್ತೀನಿ. ಇದು ಜಿಗ್ಜಾಗ್ ವೈರು ಬಳಸ್ತೀನಿ, ಮತ್ತು ಇದು ಮಿಷನ್ ದಾರ ನೋಡಿ, ನಾವು ಬಟ್ಟೆ ಏನು ಹೊಲಿತೀವೋ ಆ ಮಿಷನ್ ದಾರ ಇದು. ಆ್ಯಕ್ಚುಲಿ ಇದು ಗೋಲ್ಡ್ ಕಲರ್ ತಗೊಂಡೀನಿ, ಯಾಕಂದರೆ ಬೀಡ್ಸು ಗೋಲ್ಡ್ ಇರುತ್ತಲ್ಲ, ಬೇರೆ ದಾರ ಆದರೆ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ನಾನು ಗೋಲ್ಡೇ ರೆಫರ್ ಮಾಡ್ತಿದ್ದೀನಿ ನೋಡಿ. ಇದು ಜಿಗ್ಜಾಗ್ ವೈರ್ನೂ ಬಳಸ್ತೀನಿ ನಾನು. ಈ ಆರಿ ಎಂಬ್ರಾಯ್ಡಿಂಗ್ ವರ್ಕ್ ಮಾಡಬೇಕಾದ್ರೆ, ನಾನು ಕ್ರೋಶ ಕಡ್ಡಿ ಬಳಸ್ಬೇಕಾದ್ರೆ ನಾನು ಮ್ಯಾಕ್ಸಿಮಮ್ ಇದನ್ನೇ ಬಳಸೋದು. ಬೀಡ್ಸ್ ಹಾಕೋದಕ್ಕೆ ತುಂಬ ಫಾಸ್ಟಾಗುತ್ತೆ, ನೀಟಾಗಿರುತ್ತೆ, ಮತ್ತು ಸ್ಟ್ರೆಂತ್ ಹಂಗೆ ಇರುತ್ತೆ, ಮತ್ತು ವರ್ಕ್ ಫಾಸ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಬಳಸ್ತಾಯಿದ್ದೀನಿ. ಇದನ್ನು ಬಳಸ್ತೀನಿ ಸೂಜಿ ದಾರದಲ್ಲಿ ಹಾಕೋದಕ್ಕೆ. ಮ್ಯಾಕ್ಸಿಮಮ್ ಇದನ್ನು ಜಾಸ್ತಿ ಬಳಸ್ತೀನಿ ನೋಡಿ. ಇದು ವೈರ್ ಆಗಿರೋದ್ರಿಂದ ಸೂಜಿ ದಾರದಲ್ಲಿ ಹಾಕ್ಬೇಕಾದ್ರೆ ಸ್ವಲ್ಪ ಇದು ಗಂಟಾಗೋ ಚಾನ್ಸಸ್ ಇರುತ್ತೆ. ಇದು ಯಾವುದು ಈ ಜಿಗ್ಜಾಗ್ ವೈರು, ಇದು ಆ ಥರ ಆಗೋದಿಲ್ಲ, ಮತ್ತು ಈಸಿಯಾಗಿ ಫಾಸ್ಟಾಗಿ ಮೂಮೆಂಟ್ ಇರುತ್ತೆ ನೋಡಿ ಸೂಜಿ ದಾರದಲ್ಲಿ ಹಾಕ್ಬೇಕಾದ್ರೆ. ಅದಕ್ಕೋಸ್ಕರ ನಾನು ಸೂಜಿ ದಾರದಲ್ಲಿ ಹಾಕ್ಬೇಕಾದ್ರೆ ಇದನ್ನು ರೆಫರ್ ಮಾಡ್ತೀನಿ. ಯಾರು ಎಂಬ್ರಾಯ್ಡಿಂಗ್ ವರ್ಕ್ ಹಾಕೋವ್ರಿಗೆ ಇದನ್ನ ರೆಫರ್ ಮಾಡ್ತೀನಿ ನೋಡಿರಿ. ಇದನ್ನು ಆ್ಯಕ್ಚುಲಿ ಜಿಗ್ಜಾಗ್ ವೈರ್ ಅಂತಲೂ ಹೇಳ್ತಾರೆ, ಇನ್ನೊಂದು ಹೆಸರಲ್ಲಿ ನೈಲಾನ್ ಥ್ರೆಡ್ ಅನಿಸುತ್ತೆ. ಮೇ ಬಿ ಇದ್ರ ಮೇಲೆ ನಂತ ಮೆನ್ಷನ್ ಏನು ಮಾಡಿಲ್ಲ, ಜಿಗ್ಜಾಗ್ ವೈರ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ. ನೋಡಿರಿ ಈ ಥರ ಇರುತ್ತೆ. ಇದು ಆ್ಯಕ್ಚುಲಿ ಮುಗಿಯೋಕ್ಕೆ ಬಂದಿದೆ, ಒಂಚೂರಿದೆ, ನಿಮ್ಗೆ ತೋರಿಸೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ನೋಡಿ. ಇದು ಬೀಡ್ಸ್ ಹಾಕೋದಕ್ಕೆ ಬಳಸ್ತಾ ಇದ್ದೀನಿ ನೋಡಿ. ಬಟ್ ಇದು ಸ್ಟ್ರಾಂಗ್ ಆಗಿರುತ್ತೆ, ಮತ್ತು ಸೂಜಿ ದಾರದಲ್ಲಿ ಹಾಕೋದಕ್ಕೂ ಚೆನ್ನಾಗಿರುತ್ತೆ ನೋಡಿ. ಈಸಿಯಾಗಿ ಯಾರು ಬೇಕಾದರೂ ಹಾಕ್ಬೋದು ನೋಡಿ. ಮತ್ತು ಇನ್ನೊಂದು ಜರಿ, ಈ ಸೂಜಿ ದಾರದಲ್ಲಿ ಜರಿ ಥ್ರೆಡ್ ಚೈನ್ ಸ್ಟಿಚ್ ಹಾಕ್ತೀವಲ್ಲ, ಅದಕ್ಕೆ ಇದನ್ನೇ ಬಳಸ್ತೀನಿ ನೋಡಿ. ಮತ್ತು ಇದರಲ್ಲಿ ಮೇಯ್ನ್ ಅಂದರೆ ಸೂಜಿಗಳು ನೋಡಿ. ಇದು ಥ್ರೆಡ್ ಹಾಕೋದಕ್ಕೆ, ಈ ಜರಿ ಥ್ರೆಡ್ಡು ಅಥವಾ ಸಿಲ್ಕ್ ಥ್ರೆಡ್ ಹಾಕೋದಕ್ಕೆ ನಾನು ಇದನ್ನ ಬಳಸ್ತೀನಿ ನೋಡಿ. ನೋಡಿರಿ ಕಾಣಿಸ್ತಿದೆಯಾ, ತೂಬಾರಿ ಸ್ವಲ್ಪ ಥ್ರೆಡ್ ತೂರ ಅಷ್ಟಿದೆ. ಥ್ರೆಡ್ಡು ಆ್ಯಕ್ಚುಲಿ ತೂರುತ್ತೆ ಇದರಲ್ಲಿ ನೋಡಿ. ಅಂದರೆ ಜರಿ ಥ್ರೆಡ್ಡು ಮತ್ತು ಸಿಲ್ಕ್ ಥ್ರೆಡ್ಡು 3-4 ಎಳೆ ಹಾಕಿದರೂ ತೂರ ಅಂಥದ್ದು ಇದು. ಇದನ್ನು ಅದಕ್ಕೆ ಥ್ರೆಡ್ ಹಾಕೋದಕ್ಕೆ ರೆಫರ್ ಮಾಡ್ತೀನಿ. ಬಟ್ ಇದು ತುಂಬ ಅಂದರೆ ತುಂಬ ಚಿಕ್ಕದು ನೋಡಿ. ಇದು ಜಿಗ್ಜಾಗ್ ವೈರು ತೂರುತ್ತೆ, ಮತ್ತು ಮಿಷನ್ ದಾರನೂ ಒಂದೆಳೆ ತೂರುತ್ತೆ ನೋಡಿ. ಈ ಬೀಡ್ಸ್ ಹಾಕೋದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಇದನ್ನ ನಾನು ಪ್ರಿಫರ್ ಮಾಡ್ತೀನಿ. ಯಾಕಪ್ಪ ಅಂದರೆ ಬೀಡ್ಸ್ ಹಾಕಿದಾಗ ನಮಗೇನಾಗುತ್ತೆ, ಈ ತೂಬಾರಿ ಇರುತ್ತಲ್ಲ, ತೂಬಾರಿ ಒಳಗಡೆ ತೂರ್ಬೇಕು, ಈ ಥರ ಇದು ಕಡಿಗೆ ಬರಬೇಕು ನೋಡಿರಿ, ಎಷ್ಟು ಈಸಿಯಾಗಿ ಬರುತ್ತೆ. ಈ ಶುಗರ್ ಬೀಡ್ಸ್ಗೋಸ್ಕರ ನಾನು ಇದನ್ನು ಪ್ರಿಫರ್ ಮಾಡ್ತೀನಿ ನೋಡಿರಿ. ತೂಬಾರಿ ಎಷ್ಟು ಚಿಕ್ಕದಿದೆ, ಏನಂದರೆ ಒಂದೆಳೆ ತೂರಷ್ಟು ಗ್ಯಾಪ್ ಇರುತ್ತೆ ಅಷ್ಟೇ. ಇವೆಲ್ಲ ಎಲ್ಲಿ ಸಿಗ್ತಾವಪ್ಪ ಅಂದರೆ ಈ ಲೈನಿಂಗ್ ಕ್ಲಾತ್ ಎಲ್ಲ ಸಿಗ್ತಾವಲ್ವ, ಅಲ್ಲಿ ಸಿಗುತ್ತೆ ನೋಡಿ. ತುಂಬ ಚಿಕ್ಕದು ನೀಡ್ಲ್ ಕೊಡ್ರಿ ಅಂದರೂ ಕೊಡ್ತಾರೆ. ಅಲ್ಲಿ ಹೋದ ತಕ್ಷಣ ನೀವು ಈ ಥರ ತೂಬಾರಿಗಳು ನೋಡಿರಿ. ಇಲ್ಲ ನಿಮಗೆ ಗೊತ್ತಾಗಲ್ಲ ಅಂದರೆ ಶುಗರ್ ಬೀಡ್ಸ್ ಶಾಪಿಗೆ ತಗೊಂಡೋಗಿ ಅಲ್ಲಿ ಏರಿಸಿ ನೋಡಿ ತೊಗೊಂಡು ಬರ್ರಿ. ಬಟ್ ಇದರಲ್ಲಿ ಸೈಜುಗಳಂತ ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಅದಕ್ಕೋಸ್ಕರ ನಾನು ಈ ಥರ ನೀಡ್ಲ್ ಬೇಕಂತಲೇ ನಾನು ಶುಗರ್ ಬೀಡ್ಸ್ನ ಶಾಪಿಗೆ ತಗೊಂಡೋಗಿ ಏರಿಸಿ ಈ ಥರ ನೀಡ್ಲ್ ತೊಗೊಂಡು ಬಂದಿದ್ದೆ ನೋಡಿ. ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತಿದ್ದು ಕೈಯಲ್ಲಿ ಹಾಕೋದಕ್ಕೆ. ಶಾಪಲ್ಲೋಗಿ ಇದೇ ಥರನೇ ನೀಡ್ಲ್ ಬೇಕಂತ ಕೇಳಿ ತೊಗೊಂಡು ಬರ್ರಿ ನೋಡಿ. ಇಷ್ಟು ಡೀಟೇಲ್ ಕೊಟ್ಟಿನಿ. ಇದರಲ್ಲೂ ನಿಮ್ಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ, ಮತ್ತೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ನಾನು ಮಾಡಿರೋ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.